ಎಲ್ಲರಿಗೂ ಜೈ ಭೀಮ್ ನಮ್ಮ ಬುದ್ಧಾಯ. ಎಂದಿನಂತೆ ಇಂದು ಕೂಡ ಧಮ್ಮಪಥದ ಮುಂದುವರಿದ ಸೀರೀಸ್ನ ಕುರಿತಾಗಿ ಮಾತನಾಡಲು ರಾಮ್ಜಿ ಲಿಂಬಾರೆ ಸರ್ ಅವರು ನಮ್ಮ ಜೊತೆಗೂಡಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರುತ್ತೇನೆ. ಸರ್, ಜೈ ಭೀಮ್ ನಮ್ಮ ಬುದ್ಧಾಯ. ಜೈ ಭೀಮ್ ನಮೋ ಬುದ್ಧಾಯ. ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ. ಇವತ್ತು ಧಮ್ಮಪದದ ಚಿತ್ತ ವರ್ಗದ ಒಂದು ಗಾಥಾ, ಅದರ ಬಗ್ಗೆ ನಾವು ಡಿಸ್ಕಷನ್ ಮಾಡಬೇಕಾಗಿದೆ. ಆ ಗಾಥಾ ಯಾವುದಂದರೆ, ಅನಾವಟಿತ ಚಿತ್ತಸ್ಸ ಸದ್ಧಮ್ಮಂ ಅವಿಜಾನತೋ ಪರಿಪ್ಲವ ಪ್ರಸಾದಸ್ಸ ಪಣ್ಣ ನ ಪೂರತಿ. ಈ ಗಾಥಾದಲ್ಲಿ ಕೆಲವು 4 ಶಬ್ದಗಳು ಇದೆ. ಮೊದಲನೇ ಯಾವುದು ಅಂದರೆ ಅನಾವಟಿತ ಚಿತ್ತಸ್ಸ. ಅನಾವಟಿತ ಚಿತ್ತಸ್ಸ ಅಂದರೆ ಅಸ್ಥಿರ ಮನ. ಆಮೇಲೆ ಸದ್ಧಮ್ಮಂ ಅವಿಜಾನತೋ ಅಂದರೆ ಸಧರ್ಮ ಯಾರಿಗೆ ಗೊತ್ತಾಗುವುದಿಲ್ಲ. ಮೂರನೇದು ಪರಿಪ್ಲವ ಪ್ರಸಾದಸ್ಸ. ಸದ್ದ ಅಂದರೆ ಶ್ರದ್ಧಾ, ಯಾರ್ದ ಶ್ರದ್ಧಾ ಚಂಚಲಿದೆ. ಪಣ್ಣನ ಪರಿಪೂರತಿ ಅಂದರೆ ಅವರಿಗೆ ಅವ್ರದ್ದು ಪ್ರಜ್ಞಾ ಪೂರ್ಣ ಆಗುವುದಿಲ್ಲ. ಸೊ ಇದು ಒಂದು 4 ಶಬ್ದಗಳು ಇದೆ. ಸೊ ಅಸ್ಥಿರ್ ಮನ್ ಅಂದರೆ ಯಾವುದು ಅಂತ ನೀವು ಕೇಳಬಹುದು. ಅಸ್ಥಿರ್ ಮನ್ ಅಂದರೆ ಚಂಚಲ ಮನ. ನಾನು ಲಾಸ್ಟ್ ಎಪಿಸೋಡ್ನಲ್ಲಿ ನಿಮಗೆ ಹೇಳಿದ್ದೆ, ಸ್ಪಂದನಂ ಚಪಲಂ ಚಿತ್ತಂ ದೂರಖಂ ದುನ್ನಿವಾರ್ಯಂ ಉಜುಂ ಕರೋತು ಮೇಧಾವಿ ಉಸುಕಾರವ ತೇಜನಂ. ಅಂದರೆ ಮನಸ್ಸು ಇಷ್ಟು ಚಂಚಲಿದೆ, ಇಷ್ಟು ಚಪಲಿದೆ, ಅದರ ರಕ್ಷಣೆ ಮಾಡೋದು ಭಾಳ ಕಷ್ಟ ಇದೆ ಅಂತ ಅದರಲ್ಲಿ ಲಾಸ್ಟ್ ಎಪಿಸೋಡ್ನಲ್ಲಿ ನಾವೇ ಹೇಳಿದ್ದೇವೆ. ಅದು ಮನಸ್ಸು ಚಂಚಲ ಯಾಕಿದೆ ಅಂದರೆ ಅದು ಮನಸ್ಸಿದು ಸ್ವಭಾವ, ಏನು ಮಾಡೋಕ್ಕಾಗೋದಿಲ್ಲ, ಸಹಜವಾದ ಸ್ವಭಾವ ಅದು. ಸೊ ಮನಸ್ಸು ಚಂಚಲ ಆಗಿರುತ್ತೆ, ಚಪಲ ಆಗಿರುತ್ತೆ, ಅದನ್ನು ಕಂಟ್ರೋಲ್ ಮಾಡೋದು ಕಷ್ಟ ಇದೆ. ಸೊ ಚಪಲ ಆಗಲಿ ಅಥವಾ ಚಂಚಲ ಆಗಲಿ, ಅದಕ್ಕೆ ಏನು ಕಾರಣ ಅಂದರೆ ಮನಸ್ಸಿನ ಮೇಲೆ ಜಾಸ್ತಿ ಒತ್ತಡ ಆಗಿರ್ತದೆ. ಅಂದರೆ ಮನುಷ್ಯ ಯೋಚನೆ ಮಾಡಿ 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 ಮನಸ್ಸಿನ ಮೇಲೆ ಇಷ್ಟು ಪರಿಣಾಮ ಆಗುತ್ತೆ, ಅಂದರೆ ಇಷ್ಟು ಒತ್ತಡ ಆಗುತ್ತೆ. ದಟ್ ಪ್ರೆಷರ್ ಆ ಒಂದು ಸ್ಥಿತಿಗೆ ಲೆವೆಲ್ ಬರುತ್ತೆ ಅಂದರೆ ದಟ್ ವಿಲ್ ಕಟ್ ದಿ ಬ್ರೋಕ್. ಇದು ಈಗ ನಾವು ವೈರ್ ಇದೆಯಲ್ಲ, ವೈರಿಗೆ ಹಿಂಗೆ ಎರಡು ಕಡೆ ಎಳೆದರೆ ವೈರ್ ಕಟ್ ಆಗತ್ತಲ್ಲ. ಒಂದು ಸ್ಥಿತಿಗೆ ಒಂದು ಇರುತ್ತೆ, ಅದು ತಾಳ್ಮೆ ಇರುತ್ತೆ, ಅದು ಆದಮೇಲೆ ಕಟ್ ಆಗುತ್ತೆ. ಸೊ ಕಟ್ ಆದಮೇಲೆ ಆವಾಗ ಮನಸ್ಸು ವೇವರ್ ಆಗಿಬಿಡ್ತದೆ, ಚಂಚಲತೆಯನ್ನು ಹೊಂದುತ್ತದೆ. ಅದನ್ನು ಮನಸ್ಸು ತಿರುಗಾಡ್ಲಿಕ್ಕೆ ಶುರು ಆಗುತ್ತೆ, ಸ್ಥಿರ ಇರುವುದಿಲ್ಲ, ಸುತ್ತಾಡ್ತದೆ. ಸೊ ಅದರಲ್ಲಿ ಮನಸ್ಸಿನ ಮೇಲೆ ಜಾಸ್ತಿ ಒತ್ತಡ ಆಗುತ್ತೆ. ಆಮೇಲೆ ಕೆಲವು ಕಾರಣದಿಂದ, ಕೆಲವು ಕರ್ತದಿಂದ ಅದನ್ನ ಮೇಲೆ ಒತ್ತಡ ಆಗಿಬಿಟ್ಟು ಮನಸ್ಸು ಚಂಚಲ ಆಗಿ ಸುತ್ತಾಡ್ತಾ ಇರುತ್ತೆ. ಸೊ ಇದು ಒಂದು ಕಾರಣ ಇದೆ, ಇನ್ನೂ ಬೇಕಾದಷ್ಟು ಕಾರಣ ಇದೆ ಅದಕ್ಕೆ. ಸರ್, ತಾವು ಚಂಚಲವಾದ ಮನಸ್ಸು ಅಸ್ಥಿರವಾಗಿರುತ್ತೆ, ಪ್ರಪಂಚದಾದ್ಯಂತ ಸುತ್ತಾಡುತ್ತಿರುತ್ತೆ. ದೇಹ ಇಲ್ಲಿದ್ರ ಅದು ಮನಸ್ಸು ಪ್ರಪಂಚದಾದ್ಯಂತ ಇರುತ್ತೆ, ಅಷ್ಟು ಚಂಚಲವಾಗಿರುತ್ತೆ ಅಂತ ತಾವು ಹೇಳ್ತಾ ಇದ್ದೀರಿ. ಆ ಚಂಚಲತೆ ಇರೋಂಥ ಮನಸ್ಸಿಗೆ ಪರಿಹಾರ ಏನಾದ್ರೂ ಇದೆಯಾ? ಈಗ ಅಸ್ಥಿರ ಮನ್ ಇದೆಯಲ್ಲ, ಅಸ್ಥಿರ ಮನಕ್ಕೆ ನಾವು ಕಂಟ್ರೋಲ್ ಮಾಡಬೇಕಾದ್ರೆ ಅದಕ್ಕೊಂದು ಸೊಲ್ಯೂಷನ್ ಇದ್ದೇ ಇರುತ್ತೆ. ಅದು ಸೊಲ್ಯೂಷನ್ ಏನಿದೆ ಅಂದರೆ, ನಾವು ಬುದ್ಧಿಸ್ಟ್ ಥಿಯರಿ ಅಥವಾ ಪ್ರಾಕ್ಟೀಸ್ ಪ್ರಕಾರ ನೋಡಬೇಕಾದ್ರೆ ಅದನ್ನು ಮೆಡಿಟೇಷನ್ ಅಂತಿದೆ. ನಾವು ಧ್ಯಾನ ಮಾಡಬೇಕು. ಧ್ಯಾನ ಮಾಡಿದರೆ ನಮ್ಮ ಚಂಚಲ ಮನಸ್ಸು ಒಂದು ಸ್ಥಿರವಾಗಿ ಆಗತ್ತೆ. ಸೊ ಲಾಸ್ಟ್ ಟೈಮ್ ನಾವು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀವಿ ಧ್ಯಾನ ಹೇಗೆ ಮಾಡ್ಬೇಕಂತೆ. ಸೊ ಅದರಲ್ಲಿ ಜಸ್ಟ್ ಹಿಂಟ್ ಕೊಡ್ತೀನಿ ನಿಮಗೆ. ಈಗ ಆನಾಪಾನ ಸತಿ ಅಂತ ಮಾಡ್ತಾರೆ. ಆನಾಪಾನ ಸತಿ ಅಂದರೆ ಇನ್ ಆ್ಯಂಡ್ ಔಟ್ ಬ್ರೀಥಿಂಗ್. ಸೊ ಇನ್ ಆ್ಯಂಡ್ ಔಟ್ ಬ್ರೀಥಿಂಗ್ ಅದಕ್ಕೆ ನಾವು ಅಬ್ಸರ್ವ್ ಮಾಡಬೇಕು. ಅದು ಒಳಗಡೆ ಹೇಗೆ ಹೋಗ್ತಾ ಇದೆ, ಹೊರಗಡೆ ಹೇಗೆ ಬರ್ತಾ ಇದೆ, ಒಳಗಡೆ ಹೇಗೆ ಹೋಗ್ತಾ ಇದೆ, ಹೊರಗಡೆ ಹೇಗೆ ಬರ್ತಾ ಇದೆ, ಇದನ್ನು ಅಬ್ಸರ್ವ್ ಮಾಡಬೇಕು. ಇದು ಅಬ್ಸರ್ವ್ ಮಾಡೋ ಟೈಮ್ನಲ್ಲಿ ನಿಮ್ಮ ಮನಸ್ಸು ಮತ್ತೆ ಆ ಕಡೆ ಈ ಕಡೆ ಹೋಗ್ಬೋದು, ಇಲ್ಲಂತಿಲ್ಲ. ಅದನ್ನು ಅಗೇನ್ ಯು ಕ್ಯಾನ್ ಬ್ರಿಂಗ್ ಬ್ಯಾಕ್. ಅಂದ್ರೆ ತದೇಕ ಚಿತ್ತದಿಂದ ಉಸಿರಾಟವನ್ನು ಒಳಗೆ ಹೋಗೋದು ಮತ್ತು ಹೊರಗೆ ಬರೋದನ್ನ ಗಮನಿಸ್ತಾ ಇದ್ರೆ ಮನಸ್ಸನ್ನ ಸ್ಥಿರವಾಗಿ ಇಡಕ್ಕೆ ಸಾಧ್ಯ ಇದೆ ಅಂತ ತಾವು ಹೇಳ್ತಾ ಇದ್ದೀವಿ. ಹೌದು, ಇದು ಒಂದಿದೆ. ಅದು ಯಾಕಂದ್ರೆ ನೀವು ಅದರ ಮೇಲೆ ನೀವು ಧ್ಯಾನ ಕೇಂದ್ರಿತ ಮಾಡಿದರೆ
ನೀವು ನಿಮ್ಮ ಮನಸ್ಸು ಆ ಕಡೆ ಈ ಕಡೆ ಹೋಗೋದಿಲ್ಲ. ಸೊ ಅಲ್ಲೇ ಬಂದು ಬಿಡುತ್ತೆ ಅದು. ಸೊ ಇದು ಒಂದು ಪದ್ಧತಿ ಇದೆ. ಸೊ ಇದು ಅದನ್ನು ಮಾಡ್ಕೊಂಡು ಹೋಗ್ಬಿಟ್ರೆ ಸೊ ಯುವರ್ ಮೈಂಡ್ ವಿಲ್ ಬಿ ಕಾಮ್, ಕ್ವೈಟ್ ಆಗುತ್ತೆ, ಮನುಷ್ಯಗೆ ಒಂದು ಶಾಂತಿ ಸಿಗುತ್ತೆ. ಸೊ ಇದು ಒಂದು ವಿಧಾನ ಇದೆ, ಪರಿಹಾರ ಇದೆ. ಅಸ್ಥಿರವಾದ ಮನಸ್ಸನ್ನ ಸ್ಥಿರವಾಗಿ ತರೋದಕ್ಕೆ ಇದು ಒಂದು ಪರಿಹಾರ ಇದೆ. ಸೊ ಇನ್ನೊಂದು ಏನಿದೆ ಅಂದ್ರೆ, ಸೊ ಕಾಯಾನುಪಶನ ಅಂತ ಹೇಳ್ತಾರೆ. ಈ ಕಾಯಾನುಪಶನಲ್ಲಿ ಇದು ಅಂತೂ ಕಾಯದಾಯ್ತಲ್ಲ ನಮಗೆ, ಇನ್ ಆ್ಯಂಡ್ ಔಟ್ ಬ್ರೀತಿಂಗ್ ಆಯ್ತು. ಎರಡನೇ ಮುಖ್ಯವಾಗಿ ಅಂತಾರೆ, ನಾವು ನಮ್ಮ ಈ ಪಾದ ಇದೆಯಲ್ಲ, ಪಾದ ಹಿಡಿದು ತಲೆ ಕೂದಲು ಇದೆಯಲ್ಲ, ಆ ಕೂದಲಿವರೆಗೂ ನಾವು ಒಂದೊಂದೊಂದೊಂದು ಆಗಿ ನಾವು ಯೋಚನೆ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಇದು ಕಾಲಿದೆ, ಇದು ಮೊಳಕಾಲಿದೆ, ಇದು ಹೊಟ್ಟೆ ಇದೆ, ಹೊಟ್ಟೆ ಒಳಗಡೆ ನಮ್ದು ಲಂಗ್ಸ್ ಇದೆ ಅಥವಾ ಹಾರ್ಟ್ ಇದೆ, ಒಂದು ಇಂಟೆಸ್ಟೈನ್ಸ್ ಇದೆ, ಸೊ ಪೈಲ್ಸ್ ಇದೆ. ಇದು ಎಲ್ಲ ನಾವು ಥಿಂಕ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಮತ್ತೆ ಮೇಲ್ಗಡೆ ಬರಬೇಕು. ಆಮೇಲೆ ಉಸಿರಾಟ ಇದೆ, ಮೂಗಿದೆ, ಕಣ್ಣು ಇದೆ, ಕಿವಿ ಇದೆ. ಈಗ ನೋಡ್ಕೊಂಡು ನಾವು ತಲೆ ಇದೆಯಲ್ಲ, ತಲೆ ಕೂದಲವರೆಗೂ ನಾವು ಇದು ಮಾಡ್ಕೊಂಡು ಬರ್ಬೇಕಾಗತ್ತೆ. ಅಂದ್ರೆ ಇದು ಬಾಡಿ ಸ್ಕ್ಯಾನ್ ಮೆಡಿಟೇಷನ್ ಆಗುತ್ತೆ. ಇದು ಈಗ ಪ್ರೆಸೆಂಟ್ ಮಾಡರ್ನ್ ಇದರಲ್ಲಿ ಬಾಡಿ ಸ್ಕ್ಯಾನ್ ಮೆಡಿಟೇಷನ್ ಅಂತ ಹೇಳ್ತಾರೆ. ಸೊ ಇದನ್ನ ಬುದ್ಧರು ಮೊದಲೇ ಹೇಳಿದ್ದಾರೆ, 2005 years ಹಿಂದೆಗಡೆನೆ ಈ ಬಾಡಿ ಸ್ಕ್ಯಾನ್ ಮೆಡಿಟೇಷನ್ ಹೇಳಿದ್ದಾರೆ ಅವರು. ಬಾಡಿ ಸ್ಕ್ಯಾನ್ ಮೆಡಿಟೇಷನ್ ಇಸ್ ನಥಿಂಗ್ ಬಟ್ ಕಾಯಾನುಪಶನ. ಸೊ ಕಾಯಾನುಪಶನಾಗೆ ಈಗ ಸದ್ಯಕ್ಕೆ ಅವರು ಒಂದು ಹೊಸ ಟರ್ಮಿನಾಲಜಿ ಅಂದರೆ ಬಾಡಿ ಸ್ಕ್ಯಾನ್. ಈಗ ನೀವು ಕೇಳಿದಾರೆ ಬಾಡಿ ಸ್ಕ್ಯಾನ್ ಮೆಡಿಟೇಷನ್ ಅಂದ್ರೆ ಇದೇ ಕಾಯಾನುಪಶನ. ಹೀಗೆ ನಾವು ಮಾಡ್ಕೊಂಡು ಹೋಗ್ಬಿಟ್ರೆ ನಮ್ಮ ಶರೀರ ಬಗ್ಗೆನೂ ನಮಗೆ ಅರಿವು ಆಗ್ಬಿಡ್ತದೆ. ಆಮೇಲೆ ನಮ್ಮ ಮೈಂಡ್ ಕಾನ್ಸಂಟ್ರೇಷನ್ ಆಗ್ಬಿಡ್ತದೆ ಅದು. ಸೊ ದೀಸ್ ಆರ್ ದ 2 types. ಇನ್ನೂ ಬೇಕಾದಷ್ಟು ಇದೆ ಕಾಯಾನುಪಶನಲ್ಲಿ, ಬಟ್ ಇದನ್ನು ಮೇನ್ ಅಬ್ಸರ್ವೇಷನ್ ಮಾಡೋದು ನಾವು ಇದು ಎರಡಿದೆ. ಈಗ ಗಾಥನಲ್ಲಿ ಎರಡನೇ ಶಬ್ದಗಳು ಅಂದರೆ ಸದ್ಧಮ್ಮ ಅಂತಿದೆ. ಸದ್ಧಮ್ಮ ಅವಿಜಾನತು ಅಂದರೆ ಸದ್ಧರ್ಮ ಅವನಿಗೆ ಗೊತ್ತಾಗೋದಿಲ್ಲ. ಸೊ ಸದ್ಧರ್ಮ ಅಂದರೆ ಏನು ಅಂದರೆ, ಸದ್ಧರ್ಮದು ಅವರು 7 ಅಂಶಗಳು ಹೇಳಿದ್ದಾರೆ. ಒಂದು ಶ್ರದ್ಧಾ ಇದೆ, ಒಂದು ಹಿರಿಮನ್ ಇದೆ, ಒಂದು ಒತ್ತಪ್ಪ ಇದೆ, ಒಂದು ಸ್ಮೃತಿ ಇದೆ, ಒಂದು ಆರಬ್ಧ ವಿದ್ಯೆ, ಒಂದು ಪ್ರಜ್ಞೆ ಇದೆ. ಸೊ ಈ ಥರ ಒಂದು 7 ಅಂಶಗಳು ಹೇಳಿದ್ದಾರೆ. ಮೊದಲನೇದು ಶ್ರದ್ಧಾ. ಶ್ರದ್ಧಾ ಅಂದರೆ ಏನು? ಇದು ಒಂದು ಮೆಂಟಲ್ ಕಾನ್ಫರ್ಮೇಟ್ ಅಂತ ಹೇಳ್ತಾರೆ ಶ್ರದ್ಧಾ ಅಂದರೆ. ಸೊ ಈಗ ಶ್ರದ್ಧಾ ಹೇಗಿರಬೇಕು? ಶ್ರದ್ಧಾನಲ್ಲಿ ನಮ್ಮಲ್ಲಿ 2 ಪ್ರಕಾರ ಇದೆ. ಒಂದು ಅಂಧಶ್ರದ್ಧಾ ಇದೆ, ಇನ್ನೊಂದು ಕಾನ್ಫಿಡೆನ್ಸ್ ಶ್ರದ್ಧಾ ಇದೆ. ಅಂಧಶ್ರದ್ಧಾ ಮತ್ತು ಕಾನ್ಫಿಡೆನ್ಸ್ ಶ್ರದ್ಧಾ ಅದರಲ್ಲಿ ಏನು ವ್ಯತ್ಯಾಸ ಇದೆ ಅಂದರೆ, ಈಗ ಆಧ್ಯಾತ್ಮಿಕ ಇಂದ್ರಿಯಗಳು ಇದೆ. ಆಧ್ಯಾತ್ಮಿಕ ಇಂದ್ರಿಯಗಳು ಯಾವುದಿದೆ ಅಂದರೆ, ಈ ಫೇತ್ ಇದೆ, ವಿಸ್ಡಮ್ ಇದೆ, ಮೈಂಡ್ಫುಲ್ನೆಸ್ ಇದೆ, ಎನರ್ಜಿ ಇದೆ, ಕಾನ್ಸಂಟ್ರೇಷನ್ ಇದೆ. ಈ 5 ಆಧ್ಯಾತ್ಮಿಕ ಇಂದ್ರಿಯಗಳು ಅಂತ ಹೇಳ್ತಾರೆ. ಈ ಆಧ್ಯಾತ್ಮಿಕ ಇಂದ್ರಿಯಗಳು ಒಂದು ಬಾಸ್ಕೆಟ್ನಲ್ಲಿ 2, ಇನ್ನೊಂದು ಬಾಸ್ಕೆಟ್ನಲ್ಲಿ 2, ಆಮೇಲೆ 2 ಬಾಸ್ಕೆಟ್ನಲ್ಲಿ ಬ್ಯಾಲೆನ್ಸ್ ಆಗಿರಬೇಕು. ಸೊ ಅವಾಗ ಮೈಂಡ್ಫುಲ್ನೆಸ್ ಬರುತ್ತೆ ಅಂತ ನಮ್ಮ ಬುದ್ಧಿಸ್ಟ್ ಇದರಲ್ಲಿ ಲಿಟ್ರೇಚರ್ನಲ್ಲಿ ಇದೆ. ಫಾರ್ ಎಕ್ಸಾಂಪಲ್, ಈಗ ಶ್ರದ್ಧೆ ಮತ್ತು ವಿಸ್ಡಮ್ ಅಂತ ತಗೊಳ್ಳಿ. ಈಗ ಶ್ರದ್ಧೆ ಇದು 2 ಆಯ್ತಾ, ಶ್ರದ್ಧೆ ಮತ್ತು ವಿಸ್ಡಮ್ ಅಂದರೆ ಶ್ರದ್ಧೆ ಮತ್ತು ಪ್ರಜ್ಞೆ. ಈಗ ಫಾರ್ ಎಕ್ಸಾಂಪಲ್, ಈ ಯಾರಲ್ಲಿ ಜಾಸ್ತಿ ಶ್ರದ್ಧೆ, ಅಗಾಢವಾಗೂ ಶ್ರದ್ಧೆ ಇದೆ, ಬಟ್ ಅವ್ರ ಹತ್ರ ಪ್ರಜ್ಞೆ ಇರುವುದಿಲ್ಲ. ಸೊ ಅವನು ಏನು ಮಾಡ್ತಾನೆ, ಯಾವುದೋ ಒಂದು ವಸ್ತು ಇರಲಿ, ಆ ವಸ್ತುವಿಗೆ ಅದರ ಬಗ್ಗೆ ಅವನು ಬಹಳಷ್ಟು ಶ್ರದ್ಧೆ ಇರುತ್ತೆ. ಏನು ಬೇಕಾದ್ರೆ ಅದನ್ನು ಅವನು ತಿಳ್ಕೊಂಡು ಬಿಟ್ಟಿರ್ತಾನೆ ಅದ್ರ ಬಗ್ಗೆ. ಅಷ್ಟೊಂದು ಆಳವಾದ ಶ್ರದ್ಧೆ ಅದರಲ್ಲಿ ಇರುತ್ತೆ. ಇದ್ರ ಯಾಕಿರುತ್ತೆ ಅಂದರೆ, ಅವನಿಗೆ ಅಲ್ಲಿ ಪ್ರಜ್ಞೆ ಇರುವುದಿಲ್ಲ. ಆ ವಸ್ತುವಿನಲ್ಲಿ ಏನಿದೆ ಅದ್ರ ಬಗ್ಗೆ ಅವನಿಗೆ ಏನು ಪಡ್ಕೋತಾನೆ, ಅವನು ಏನು ಗಳಿಸ್ತಾನೆ, ಅದರದಿಂದ ಏನು ಸಿಗತ್ತೆ ಅಂದ್ರೆ ಅವನಿಗೆ ಗೊತ್ತಾಗಲ್ಲ. ಅದು ಆ ಪ್ರಜ್ಞೆ ಇಲ್ಲದೆ ಇರೋ ಸ್ಥಿತಿ ಇರೋದ್ರಿಂದ ಗೊತ್ತಾಗೋದಿಲ್ಲ. ಅಂದ್ರೆ ಶ್ರದ್ಧೆ 99% ಇರುತ್ತೆ, ಪ್ರಜ್ಞೆ 1% ಇರುತ್ತೆ. ಆವಾಗ ಏನಾಗತ್ತೆ, ಅವನು ಯಾವುದೋ ಒಂದು ಫೇತ್ ಮಾಡ್ತಾನೆ, ಶ್ರದ್ಧೆ ಮಾಡ್ತಾನೆ, ಬಿಲೀಫ್ ಮಾಡ್ತಾನೆ, ಅದನ್ನು ಅಂಧಶ್ರದ್ಧೆ ಅಂತ ಕರೀತಾರೆ. ಮತ್ತೊಂದು ಹೇಳಿದ್ರಿ ಸರ್. ಈಗ ಇನ್ನೊಂದು ಏನಂದ್ರೆ, ಈಗ ನಮ್ಮ ಬುದ್ಧಿಸ್ಟ್ ಪ್ರಕಾರ ಅದು ಇದಕ್ಕೆ ಮಾನ್ಯತೆ ಇಲ್ಲ. ಈ ಅಂಧಶ್ರದ್ಧೆಗೆ ಬುದ್ಧಿಸ್ಟ್ನಲ್ಲಿ ಮಾನ್ಯತೆ ಇಲ್ಲ. ಎದರಲ್ಲಿ ಮಾನ್ಯತೆ ಇದೆ ಅಂದ್ರೆ, ಕಾನ್ಫಿಡೆನ್ಸ್ ಏನಿದೆಯಲ್ಲ, ಕಾನ್ಫಿಡೆನ್ಸ್ ಎಲ್ಲಿದೆ ನಿಮಗೆ, ಹೇಗೆ ಕಾನ್ಫಿಡೆನ್ಸ್ ಬರುತ್ತೆ? ಈಗ ಫಾರ್ ಎಕ್ಸಾಂಪಲ್,
ಈಗ ಬುದ್ಧರ ಬಗ್ಗೆ ನಮಗೆ ಕಾನ್ಫಿಡೆನ್ಸ್ ಇರಬೇಕು, ಧಮ್ಮದ ಬಗ್ಗೆ ಕಾನ್ಫಿಡೆನ್ಸ್ ಇರಬೇಕು, ಅಂದ್ರೆ ಶ್ರದ್ಧೆ ಇರಬೇಕು. ಸಂಘದ ಬಗ್ಗೆ ನಮಗೆ ಶ್ರದ್ಧೆ ಇರಬೇಕು. ಬುದ್ಧನ ಬಗ್ಗೆ ಶ್ರದ್ಧೆ ಕಾನ್ಫಿಡೆನ್ಸ್ ಇರ್ಬೇಕಂದ್ರೆ ವಾಟ್ ಇಸ್ ದಿ ರೀಸನ್ ಬೇಕಲ್ಲ. ಸೊ ಅವ್ರು ಬುದ್ಧರು ಹೇಳ್ತಾರೆ, ಈಗ ನನ್ನಲ್ಲಿ ನೀವು ಕಾನ್ಫಿಡೆನ್ಸ್ ಬರಬೇಕಾದ್ರೆ ನನ್ನ ಗುಣಗಳು ಏನಿದೆಯಲ್ಲ ಅದರ ಬಗ್ಗೆ ನೀವು ಎನ್ಕ್ವೈರಿ ಮಾಡ್ರಿ, ಅದರ ಬಗ್ಗೆ ನೀವು ಇನ್ವೆಸ್ಟಿಗೇಷನ್ ಮಾಡ್ರಿ, ಅದರ ಬಗ್ಗೆ ನೀವು ಎಕ್ಸ್ಪೀರಿಯನ್ಸ್ ಮಾಡ್ರಿ, ಅನುಭವ ಪಡಿರಿ. ನಾನು ಹೇಳಿದ್ದು ನೀವು ಕೇಳ್ತೀರಾ, ಆ ಕೇಳಿದ್ದನ್ನ ನೀವು ಅನುಭವ ಪಡಿಬೇಕು. ನಿಮಗೆ ಯಾವಾಗ ನಮ್ಮ ಮನಸ್ಸಿಗೆ ಸಮಾಧಾನ ಆಗುತ್ತೋ, ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೋ, ಆವಾಗ ನೀವು ನನ್ನಲ್ಲಿ ಶ್ರದ್ಧೆ ಇಡಬೇಕು. ಅಂದ್ರೆ ತಥಾಗತರು ಹೇಳಿರೋ ಪ್ರಕಾರ ಅವ್ರು ಯಾವುದೇ ಒಂದು ವಿಷಯ ಹೇಳಿರೋದನ್ನ ಅದು ಪ್ರಾಕ್ಟೀಸಿಗೆ ಒಳಪಡಿಸಿ ಅದು ಅನುಭವಕ್ಕೆ ಬಂದ ನಂತರ ಅದರಿಂದ ಸಾಕ್ಷಾತ್ಕಾರಕ್ಕೆ ಒಳಪಟ್ಟರೆ ಮಾತ್ರ ಅದು ನಂಬ್ರಿ ಅಂತ ಹೇಳ್ತಾರ. ಹೌದು, ಅವ್ರು ಏನ್ ಹೇಳ್ತಾರೆ, ನಾನು ಹೇಳ್ತೀನಿ ಅಂತ ನಂಬೇಡಿ, ಅಥವಾ ಯಾವ್ದೋ ನನ್ನ ಪುಸ್ತಕನಲ್ಲಿ ಈ ತರ ಬರೆದಿದ್ದಾರೆ ಅಂತ ನೀವು ನಂಬೇಡಿ, ಅಥವಾ ಯಾರೋ ನೀವು ಕೇಳಿದಿರಾ ಏನಾರ ಹೇಳ್ತಾರೆ ಅದನ್ನ ಎಲ್ಲ. ಈಗ ಯಾಕಂದ್ರೆ ಬುದ್ಧರು ಕಾಲಂ ಸುತ್ತಂತಿದೆ, ಅದರಲ್ಲಿ ಹೇಳಿದಾರೆ ಅವರು. ಜಸ್ಟ್ ಬೈ ಹಿಯರ್ಸೆ ಅಥವಾ ನಾನು ಹೇಳ್ತೀನಿ ನೀವು ಕೇಳ್ತೀರಾ ಅದರ ಮೇಲೆ ಶ್ರದ್ಧೆ ಇಡಬೇಡಿ ನೀವು ಅಲ್ವಾ. ಯಾವ್ದೋ ಪುಸ್ತಕನಲ್ಲಿ ಈ ತರ ಬರ್ದಿದ್ದಾರೆ ಅದರ ಮೇಲೆ ನೀವು ಶ್ರದ್ಧೆ ಇಡಬೇಡಿ. ನೀವು ಶ್ರದ್ಧೆ ಯಾವಾಗ ಇಡಬೇಕು, ನೀವು ಎನ್ಕ್ವೈರಿ ಮಾಡ್ರಿ, ಇನ್ವೆಸ್ಟಿಗೇಷನ್ ಮಾಡ್ರಿ, ಅದರ ಬಗ್ಗೆ ಅನುಭವ ಪಡೀರಿ, ಆವಾಗ ನೀವು ನಿಮಗೆ ಶ್ರದ್ಧೆ ಅದರಲ್ಲೇ ಇದಾಗತ್ತೆ. ಇದಕ್ಕೆ ಬುದ್ಧರಲ್ಲಿ ಅಮೂಲಿಕ ಶ್ರದ್ಧೆ ಮತ್ತು ಅಕಾರವತಿ ಶ್ರದ್ಧೆ ಅಂತ ಹೇಳ್ತಾರೆ. ಅಮೂಲಿಕ ಅಂದ್ರೆ ಅಂಧ ಶ್ರದ್ಧೆ ಆಯ್ತದೆ, ಅಕಾರವತಿ ಶ್ರದ್ಧೆ ಅಂದ್ರೆ ಈಗ ಕಾನ್ಫಿಡೆನ್ಸ್ ಬೇಸ್ಡ್ ಆನ್ ಎನ್ಕ್ವೈರಿ, ಬೇಸ್ಡ್ ಆನ್ ಇನ್ವೆಸ್ಟಿಗೇಷನ್, ಬೇಸ್ಡ್ ಆನ್ ಎಕ್ಸ್ಪೀರಿಯನ್ಸ್. ಸೊ ಇದು ಎಲ್ಲ ಆದ್ಮೇಲೆ ದೆನ್ ಓನ್ಲಿ ಯು ಕ್ಯಾನ್ ಸೇ ನನ್ನ ಬುದ್ಧರ ಬಗ್ಗೆ ನನಗೆ ಶ್ರದ್ಧೆ ಇದೆ. ಇತಿಪಿ ಸೋ ಭಗವ ಅರ್ಹಂ ಸಮ್ಮ ಸಂಬುದ್ಧು ವಿದ್ಯಾಚರಣ ಸಂಪನ್ನು ಸುಗತು ಲೋಕವಿದು ಅನುತ್ತರೋ ಪುರಿಸ ಧಮ್ಮ ಸಾರಥಿ ಸತ್ತ ದೇವ ಮನುಷ್ಯನಂ ಅಂತಿದೆಯಲ್ಲ. ಇದನ್ನು ಬುದ್ಧನ ಕ್ವಾಲಿಟಿ ಏನಿದೆಯಲ್ಲ, ಈ ಕ್ವಾಲಿಟಿ ಬಗ್ಗೆ ನೀವು ಇನ್ವೆಸ್ಟಿಗೇಷನ್ ಮಾಡ್ರಿ, ಎನ್ಕ್ವೈರಿ ಮಾಡ್ರಿ, ಎಕ್ಸ್ಪೀರಿಯನ್ಸ್ ಮಾಡ್ರಿ, ನೀವು ಎಕ್ಸ್ಪೀರಿಯನ್ಸ್ ಅನುಭವ ಪಡಿರಿ, ದೆನ್ ಒಲ್ಲಿ ಯಾವ್ದು ಶ್ರದ್ಧೆ ಅಂತ ಹೇಳ್ತಾರೆ, ಅಂತ ಶ್ರದ್ಧೆ ಇರ್ತಾರೆ. ಸೊ ಈ ಶ್ರದ್ಧೆ ಆಯ್ತು. ನೆಕ್ಸ್ಟ್ ಬರೋದು ಹಿರಿಮಾನ. ನಾನು ಈಗ ಸದ್ದಮ್ಮದಲ್ಲಿ 7 ಭಾಗ ಏನಿದೆಯಲ್ಲ ಆ ಭಾಗ ಪ್ರಕಾರ ನಾನು ಹೇಳ್ತಾ ಇದ್ದೇನೆ. ಒಂದನೇದಾಯ್ತು ಸದ್ದಮ್ಮದ್ದು ಒಂದನೇ ಆಯ್ತು. ಒಂದು ಹಿರಿಮಾನ್ ಅಂತಿದೆ. ಹಿರಿಮಾನ್ ಅಂದ್ರೆ ಮಾರಲ್ ಶೇಮ್. ಮಾರಲ್ ಶೇಮ್ ಅಂದ್ರೆ ಯಾವುದೋ ಒಂದು ಕೆಟ್ಟ ಕೆಲಸ ಮಾಡ್ಲಿಕ್ಕೆ ಮನುಷ್ಯಗೆ ನಾಚಿಕೆ ಆಗ್ಬೇಕು. ಕೆಟ್ಟ ಕೆಲಸ ಮಾಡ್ಬೇಕಂದ್ರೆ ಮನುಷ್ಯಗೆ ನಾಚಿಕೆ ಇಲ್ಲ ಅಂದ್ರೆ ಇಟ್ ಇಸ್ ಅದು ಮಾರಲ್ ಶೇಮ್ ಆಗ್ಬಿಡ್ತದೆ. ಲಜ್ಜಿಗೇಡಿ ಅಂತ ಇರ್ತಾರಲ್ಲ, ಲಜ್ಜಿಗೇಡಿ ಇರೋದು ಯಾವುದೇ ಕೆಲಸ ಮಾಡಬಾರ್ದು ಅಂತ ಹೇಳೋದು. ಈಗ ಹಿರಿಮನ್ ಆಯ್ತು. ಮೂರನೇದು ಮಾರಲ್ ಡೆಡ್ ಅಂತ ಬರುತ್ತೆ. ಮಾರಲ್ ಡೆಡ್ ಅಂದ್ರೆ ಯಾವುದು ನಾವು ಕೆಟ್ಟ ಕೆಲಸ ಮಾಡಬಾರದು. ನಮ್ದು ಕಾಯಿಕ ಆಗಲಿ, ಮಾನಸಿಕ ಆಗಲಿ, ಅಥವಾ ಶಾರೀರಿಕ ಇದು ಆಗಲಿ, ವಾಚಿಕ ಆಗಲಿ, ಈ 3 ಇದೆಯಲ್ಲ, 3 ಪ್ರಕಾರದಿಂದ ನಾವು ಯಾವುದೋ ಕೆಟ್ಟ ಕೆಲಸ ಮಾಡಬಾರ್ದು. ಅದಕ್ಕೆ ಮಾರಲ್ ಡೆಡ್ ಅಂತ ಹೇಳ್ತಾರೆ. ಈಗ 4ನೇದು ಬಹುಶ್ರುತ್ ಅಂತ ಬರುತ್ತೆ. ಬಹುಶ್ರುತ್ ಅಂದರೆ ಈ ಬುದ್ಧರು ಏನು ಉಪದೇಶ ಏನು ಮಾಡಿದಾರಲ್ಲ, ಆಮೇಲೆ ಬುದ್ಧರದ್ದು ಏನು ಸಂದೇಶ ಇದೆಯಲ್ಲ, ಆ ಸಂದೇಶ ಅವನಿಗೆ ಕೇಳಿ 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 ಅವರೆಲ್ಲ ಮನಸ್ಸಿನಲ್ಲಿ ಇಟ್ಕೋಬೇಕು. ಅವರು ಮನಸ್ಸಿನಲ್ಲಿ ಇಟ್ಕೊಂಡು ಅದನ್ನು ಸ್ಮರಣೆ ಮಾಡಬೇಕು. ಸ್ಮರಣೆ ಮಾಡಿಬಿಟ್ಟು ಅದನ್ನು ಉಚ್ಚಾರಣೆ ಮಾಡಬೇಕು. ಸೊ ಇಷ್ಟೊಂದು ಬುದ್ಧರು 45 ವರ್ಷಗಳಿಂದ ಏನು ಉಪದೇಶ ಏನು ಹೇಳಿದಾರಲ್ಲ, ಬಹುಶ್ರುತ ಅನ್ನೋದು ಯಾಕೆ, ಬುದ್ಧರದು ಉಪದೇಶವನ್ನು ಅವರು ಕೇಳಿ, ಅವರು ಸ್ಮರಣೆ ಮಾಡಿ, ಸ್ಮರಣೆ ಮಾಡಿ, ಜನರಿಗೆ ಉಚ್ಚಾರಣೆ ಮಾಡಿ ಹೇಳೋದು, ಅದಕ್ಕೆ ಬಹುಶ್ರುತ್ ಅಂತ ಹೇಳ್ತಾರೆ. ಸೊ ಇದು ಒಂದು ಧರ್ಮದ್ದು, ಇದು ಸದ್ದಮ್ಮದು, ಇದು ಒಂದು ಭಾಗಿದೆ. 5ನೇದು ಆರಬ್ಧ ವೀರ್ಯ ಅಂತ ಬರುತ್ತೆ. ಆರಬ್ಧ ವೀರ್ಯ ಅಂದ್ರೆ ಎಫರ್ಟ್ಸ್. ನಾವು ಎಫರ್ಟ್ಸ್ ಯಾವಾಗ ಮಾಡಬೇಕು, ಒಳ್ಳೆ ಕೆಲಸ ಮಾಡ್ಲಿಕ್ಕೆ ನಾವು ಎಫರ್ಟ್ಸ್ ಹಾಕಬೇಕು. ಕೆಟ್ಟ ಕೆಲಸ ಮಾಡ್ಲಿಕ್ಕೆ ನಾವು ಎಫರ್ಟ್ಸ್ ಹಾಕಬಾರ್ದು. ಇನ್ನು ಕೆಟ್ಟ ಕೆಲಸ ಮಾಡ್ಲಿಕ್ಕೆ ನಾವು ಎಫರ್ಟ್ಸ್ ಆಗಿದ್ರೆ ಅದನ್ನು ಹೇಗೆ ತಡಿಬೇಕು ಅದರ ಬಗ್ಗೆ ನಾವು ಚಿಂತನೆ ಮಾಡಬೇಕು, ಎಫರ್ಟ್ಸ್ ಮಾಡಬೇಕು. ಸೊ ಈ ಥರ ಎಫರ್ಟ್ಸ್ ಏನಿದೆಯಲ್ಲ, ಈ ಎಫರ್ಟ್ಸ್ ಬಗ್ಗೆ ಹೇಳ್ತಾರೆ. ಅಂದರೆ ಯಾವುದಾಗಲಿ, ಕಾಯಕ್ಕಾಗಲಿ, ವಾಚ್ಯಕ್ಕಾಗಲಿ, ಮಾನಸಿಕ ಆಗಲಿ,
ನೀವು ಇಲ್ಲ ನಾವು ಪ್ರಯತ್ನ ಮಾಡ್ಬೇಕು. ಈ ಕೆಲಸ ಮಾಡ್ಬೇಕಂದ್ರೆ ಪ್ರಯತ್ನ ಮಾಡಲೇಬೇಕು. ನಾವು ಪ್ರಯತ್ನ ಮಾಡ್ಬೇಕಂದ್ರೆ ಕೆಟ್ಟ ಕೆಲಸ ಮಾಡಬಾರ್ದು ಅಂತ ಪ್ರಯತ್ನ ಮಾಡಬೇಕು, ಮಾಡಬಾರ್ದು ಅಂತ ಪ್ರಯತ್ನ ಮಾಡಬೇಕು. ಅಂತ ವಿಚಾರಗಳನ್ನು ಮತ್ತೆ ಪುನಃ ಬರಬಾರ್ದು ಅನ್ನೋದಕ್ಕೂ ಕೂಡ ಪ್ರಯತ್ನ ಮಾಡಬೇಕು. ಮತ್ತೆ ಒಳ್ಳೆ ಕೆಲಸ ಮಾಡಬೇಕು, ಅದಕ್ಕೆ ಪ್ರಯತ್ನ ಮಾಡಬೇಕು. ಇನ್ನು ಒಳ್ಳೆ ಕೆಲಸ ಹೇಗಾಗತ್ತೆ ಮತ್ತಿಷ್ಟು ಪ್ರಯತ್ನ ಮಾಡಬೇಕು. ಇದಕ್ಕೆ ಆರಬ್ಧ ವೀರ್ಯ ಅಂತ ಹೇಳ್ತಾರೆ. ಈಗ 6ನೇದು ಮೈಂಡ್ಫುಲ್ನೆಸ್ ಅಂತ ಬರುತ್ತೆ. ಮೈಂಡ್ಫುಲ್ನೆಸ್ ಅಂದರೆ ಸ್ಮೃತಿಮಾನ. ಈಗ ನಮ್ದು 4 ಫೌಂಡೇಶನ್ ಬೇಸಿಕ್ ಇದೆ. ಅದು ಮೈಂಡ್ಫುಲ್ನೆಸ್ದು 4 ಇದೆ. ಅದು ಮೈಂಡ್ಫುಲ್ನೆಸ್ ಭಾಗ ಇದೆ. ಅದು ಯಾವುದಿದೆ ಅಂದರೆ ಈಗ ನಿಮಗೆ ಆಲ್ರೆಡಿ ಹೇಳಿದಿದೆ. ಇದು ಯಾವುದು? ಕಾಯಾನುಪಶನ, ವೇದನಾನುಪಶನ, ಚಿತ್ತಾನುಪಶನ, ಧಮ್ಮಾನುಪಶನ. ಇದು ಏನಿದೆಯಲ್ಲ ಅನುಪಶನ ಇದೆಯಲ್ಲ, ಅನುಪಶನ ಅದು ನಾವು ಸ್ಮರಣೆ ಮಾಡಬೇಕು. ಅದು ಬೇಸಿಕ್ ಇದೆ. ಅದು ಫೌಂಡೇಶನ್ಗೆ, ನಮ್ಮ ಸ್ಮೃತಿಗೆ ಬೇಸಿಕ್ ಫೌಂಡೇಶನ್ ಇದೆ. ಅದನ್ನು ಮಾಡಬೇಕು ಅಂತ ಆ ಥರ ಹೇಳ್ತಾರೆ. ಇನ್ನೊಂದು ಲಾಸ್ಟ್ ಏನಿದೆಯಲ್ಲ ಅದು ಪ್ರಜ್ಞಾವಾನ. ಪ್ರಜ್ಞೆ ಅಂದರೆ ಗೊತ್ತಿದೆಯಲ್ಲ ನಿಮಗೆ. ಅಷ್ಟಾಂಗಿಕ ಮಾರ್ಗ ಏನಿದೆಯಲ್ಲ, ಅಷ್ಟಾಂಗಿಕ ಮಾರ್ಗದ ಪ್ರಜ್ಞಾ ಅಂತ ಬರುತ್ತೆ. ಪ್ರಜ್ಞಾಶೀಲ ಸಮಾಧಿ ಅಂದ್ರೆ ಸಾಮ್ಯಕ್ಕೆ ದೃಷ್ಟಿ, ಸಾಮ್ಯಕ್ಕೆ ಸಂಕಲ್ಪ. ಈ 2 ಏನಿದೆಯಲ್ಲ ಇದಕ್ಕೆ ಪ್ರಜ್ಞೆ ಅಂತ ಕರೀತಾರೆ. ಈಗ ಲಾಸ್ಟ್ ಎಪಿಸೋಡ್ನಲ್ಲಿ ನೀವೇ ಹೇಳಿದಿರಾ ಸಾಮ್ಯಕ್ಕೆ ದೃಷ್ಟಿ ಮತ್ತು ಸಾಮ್ಯಕ್ಕೆ ಸಂಕಲ್ಪ ಅಂದ್ರೆ ಪ್ರಜ್ಞೆ ಬಗ್ಗೆ ಹೋದ ಎಪಿಸೋಡ್ನಲ್ಲಿ ನೀವೇ ಹೇಳಿದಿರಾ. ಸೊ ಬೇಕಾದ್ರೆ ನಮ್ಮ ವೀಕ್ಷಕರು ಅದನ್ನೇ ಗಮನಿಸಬಹುದು. ಸರ್, ತಾವು ಹೇಳಿದ್ರಿ ಬುದ್ಧಿಸ್ಟ್ ಲಿಟ್ರೇಚರ್ ಅಲ್ಲಿ ಸದ್ದಮ್ಮ 7 ಭಾಗಗಳಲ್ಲಿ ಇದೆ ಅಂತ ತಾವು ಹೇಳಿದ್ರಿ ಸರ್. ಆದರೆ ಬಾಬಾ ಸಾಹೇಬರು ಬುದ್ಧ ಮತ್ತು ಆತನ ಧಮ್ಮ ಕೃತಿಯಲ್ಲಿ ಸದ್ದಮ್ಮದ ಕುರಿತು ಅವರು ಡಿಸ್ಕಷನ್ ಮಾಡಂತ ಸಂದರ್ಭದಲ್ಲಿ ಅಲ್ಲಿ 4 ಭಾಗಗಳಾಗಿ ಡಿಸ್ಕಷನ್ ಮಾಡಿದ್ದಾರೆ. ಅದ್ರ ಬಗ್ಗೆ ತಾವು ಸಮರೈಸ್ ಮಾಡಬಹುದಾ ಸರ್? ಓಕೆ. ಇಲ್ಲಿ ನಾನು 7 ಇದು ಹೇಳಿದ್ದೇನೆ ಸದ್ಧರ್ಮದ ಬಗ್ಗೆ. ಈ ಬಾಬಾ ಸಾಹೇಬರು 4 ಅಂತ ನೀವು ಹೇಳ್ತಾ ಇದ್ದೀರಿ. 4 ಕರೆಕ್ಟ್ ಇದೆ. ಇದರಲ್ಲಿ ಏನಿದೆ ಅಂದ್ರೆ ಈಗ 7 ನಾನು ಹೇಳಿದ ಪ್ರಕಾರ ಶ್ರದ್ಧೆ, ರೀಮಾನ, ಮಾರಲ್ ಶೇಮ್, ಮಾರಲ್ ಡೆಡ್, ಆತ್ಮ ಸ್ಮೃತಿಮಾನ ಅಥವಾ ಪ್ರಜ್ಞೆ, ಇದು ಎಲ್ಲ 7 ಹೇಳಿದ್ದೀನಿ. ಇದನ್ನ ಎಲ್ಲ 7 ಇದೆಯಲ್ಲ, 7ದು ಒಂದು ಸಾರಾಂಶ ಅಂದರೆ ಎಲ್ಲ ಫುಲ್ ರಸ ತೆಗ್ಬಿಟ್ಟು ಬಾಬಾ ಸಾಹೇಬರು ಒಂದು 4 ಹೇಳಿದ್ದಾರೆ. 4 ಭಾಗಗಳು ಮಾಡಿ ಹೇಳಿ. 4 ಭಾಗಗಳು ಮಾಡಿದ್ದಾರೆ. ಅದು ಯಾವ್ದು ಭಾಗ ಹೇಳಿದ್ದಾರೆ ಅಂದ್ರೆ ಅವರು ಪ್ರಜ್ಞೆ ಅಂತ ಹೇಳಿದ್ದಾರೆ. ಈ ಪ್ರಜ್ಞೆ ಸಧರ್ಮದಲ್ಲಿ ಇದೆ, ಬುದ್ಧಿಸ್ಟ್ ಲಿಟರೇಚರ್. ಅಥವಾ ಇನ್ನೊಂದು ಹೇಳ್ತಾರೆ ಮೈತ್ರಿ ಅಂತ ಹೇಳ್ತಾರೆ, ಆ ಮೈತ್ರಿನಲ್ಲಿ ಇದೆ. ಶೀಲ್ ಅಂತ ಹೇಳ್ತಾರೆ, ಶೀಲನೂ ಇದೆ. ಆಮೇಲೆ ಕರುಣ ಇದೆ. ಸೊ ಬಾಬಾ ಸಾಹೇಬ್ರು ಹೇಳಿರೋದು ಏನಂದ್ರೆ ಈ ಎಲ್ಲ 4 ಈ ಸಧರ್ಮದಲ್ಲಿ ಆಲ್ರೆಡಿ ಇದೆ. ಅದನ್ನು ಜನರಿಗೆ ಇನ್ನೂ ಸ್ವಲ್ಪ ಎಕ್ಸ್ಪ್ಲೇನ್ ಆಗ್ಬೇಕು, ಅವ್ರಿಗೆ ಸ್ವಲ್ಪ ತಿಳುವಳಿಕೆ ಬರಬೇಕು. ಯಾಕಂದ್ರೆ ಬುದ್ಧಿಸ್ಟ್ ಲಿಟ್ರೇಚರ್ ಫುಲ್ ಓದೋನಿಗೆ ಮಾತ್ರ ಅದು ಸಧರ್ಮ ಬಗ್ಗೆ ಸ್ವಲ್ಪ ಅರಿವಿ ಆಗತ್ತೆ. ಬಟ್ ಬಾಬಾ ಸಾಹೇಬ್ರು ಏನ್ ಮಾಡಿದ್ದಾರೆ, ನಮ್ಮ ಜನ ಅಷ್ಟೊಂದು ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅವರಿಗೆ ಡೀಪ್ ಹೋಗಕ್ ಆಗೋದಿಲ್ಲ. ಅದಕ್ಕೆ ಒಂದು ಸ್ಮಾಲ್ ಒಂದು ಎಕ್ಸ್ಪ್ಲನೇಷನ್ ಕೊಟ್ರೆ ಜನರಿಗೆ ಒಂದು ತಿಳುವಳಿಕೆ ಬರ್ಬೋದು. ಆ ತಿಳುವೆ ಬರಲಿ ಅಂತ ಅವ್ರು ಏನ್ ಮಾಡಿದ್ದಾರೆ ಬಾಬಾ ಸಾಹೇಬ್ರು ಇನ್ನು 4 ಕಾನ್ಸೆಪ್ಟ್ ಭಾಗಗಳಾಗಿ ಮಾಡಿದ್ದಾರೆ. ಸೊ ಅವರು ಪ್ರಜ್ಞೆ ಅಂತ ಹೇಳಿದ್ದಾರೆ, ಶೀಲ ಅಂತ ಹೇಳಿದ್ದಾರೆ, ಆಮೇಲೆ ಕರುಣ ಅಂತ ಹೇಳಿದ್ದಾರೆ, ಮತ್ತೆ ಮೈತ್ರಿ ಅಂತ ಹೇಳಿದ್ದಾರೆ. ಈ ಪ್ರಕಾರ ಹೇಳ್ತಾರೆ. ಈ ಬಾಬಾ ಸಾಹೇಬ್ರ ಪ್ರಕಾರ ಪ್ರಜ್ಞೆ ಅಂದ್ರೆ ಯಾವ ಪ್ರಕಾರ ಪ್ರಜ್ಞೆ ಅಂತ ಹೇಳ್ತಾರೆ ಅವರು. ಯಾವ ಪ್ರಜ್ಞೆ ಅಂದ್ರೆ ಈ ಪ್ರಜ್ಞೆನ ಎಲ್ಲರಿಗೂ ಗೊತ್ತಾಗ್ಬೇಕು. ಎವ್ರಿಬಡಿ ಶುಡ್ ನೋ ಇಟ್. ಸೊ ಆ ಥರ ಒಂದು ಪ್ರಜ್ಞೆ. ಕೆಲವೊಬ್ಬರು ನಾಲೆಜಬಲ್ ಪರ್ಸನ್ ಅಂತ ಹೇಳ್ತಾರೆ. ಬಟ್ ಅಲ್ಲಿ ಬಾಬಾ ಸಾಹೇಬ್ ಹೇಳಿದ್ರು ನಾಲೆಜಬಲ್ ಇದ್ದರೂ ಅದರ ಬೇಸಿಕ್ ಏನಿರಬೇಕು, ಹಿ ಮೇ ಬಿ ವೆರಿ ವೈಸ್ ಪರ್ಸನ್. ಅವನು ಪಂಡಿತವಾಗಿರ್ಬೋದು, ಆ ಶಾಸ್ತ್ರದಲ್ಲಿ ಅವನು ಪಾಂಡಿತ್ಯ ಗಳಿಸಿರ್ಬೋದು. ಬಟ್ ಆದರೆ ಅದಕ್ಕೆ ಬೇಸಿಕ್ ಅವನ ಹತ್ರ ಆಚಾರ ಇಲ್ಲ, ಅಂದ್ರೆ ಅವನ ಹತ್ರ ಶೀಲ ಇಲ್ಲ, ಮಾರಲಿಟಿ ಇಲ್ಲ. ಸಪೋಸ್ ಇನ್ ಕೇಸ್ ಆಫ್ ಅಬ್ಸೆನ್ಸ್ ಆಫ್ ಶೀಲ, ಅದನ್ನು ಅವ್ರದ್ದು ಪಾಂಡಿತ್ಯ ಯಾವುದು ಉಪಯೋಗ ಆಗೋದಿಲ್ಲ. ಅದನ್ನು ಆ ಪಾಂಡಿತ್ಯವನ್ನು ಅದನ್ನು ಬಹಳ ಡೇಂಜರಸ್. ಅದು ಅವನಿಗೂ ಅಷ್ಟೇ ಅಲ್ಲ, ಇವನ ಸಮಾಜಕ್ಕೂ ಅಂಥ ಪಾಂಡಿತ್ಯವನ್ನು ಡೇಂಜರಸ್ ಅಂತ ಹೇಳ್ತಾರೆ. ಸೊ ಪ್ರಜ್ಞಾ ಈಸ್ ಅಕಂಪ್ನೈಡ್ ಬೈ ಶೀಲ ಅಂತ ಹೇಳ್ತಾರೆ ಅವರು. ವಿದ್ಯೆ ಏನಿದೆಯಲ್ಲ, ವಿದ್ಯಾನ ಶೀಲ ಜೊತೆಯಲ್ಲಿ ಅದನ್ನು ಇರಬೇಕು. ಶೀಲ ಇಲ್ಲದೆ ವಿದ್ಯಾ ಇದು ಆಡಂಬರ ಆಗ್ಬಿಡ್ತದೆ, ದಿಖಾವಾಗ್ಬಿಡ್ತದೆ.
ಸೊ ಆ ಥರ ಇರಬಾರ್ದು ಅಂತ ಅವರು ಪ್ರಜ್ಞಾ ಮತ್ತು ಶೀಲ ಬಗ್ಗೆ ಹೇಳಿದ್ದಾರೆ. ಶೀಲ ಇದ್ದರೆ ಪ್ರಜ್ಞಾ, ವ್ಯಾಲ್ಯೂ ಇದೆ, ಅದು ಇಲ್ದರೆ ವ್ಯಾಲ್ಯೂ ಇಲ್ಲ ಅಂತ ಹೇಳ್ತಾರೆ. ಅದಾದಮೇಲೆ ಶೀಲ ಮತ್ತು ಪ್ರಜ್ಞೆ ಇದ್ದರೆ ಇನ್ನಷ್ಟು ಕರುಣೆ ಇರಬೇಕು, ನಮ್ಮಲ್ಲಿ ಕರುಣೆ ಇರಬೇಕು. ಕರುಣೆ ಅಂದರೆ ಯಾವುದೋ ಒಂದು ಪ್ರಾಣಿ ಆಗಲಿ, ಯಾವುದೋ ಒಂದು ಇದು ಆಗಲಿ, ಅದರ ಬಗ್ಗೆ ನಾವು ಕರುಣೆ ಇರಬೇಕು. ಪಶು ಆಗಲಿ, ಪಕ್ಷಿ ಆಗಲಿ, ಮನುಷ್ಯ ಆಗಲಿ, ಬೇರೆ ಬೇರೆ ಆಗಲಿ, ಮನುಷ್ಯನಲ್ಲಿ ಯಾವುದೋ ಥರದ್ದು ಒಂದು ಭೇದ ಭಾವ ಇಲ್ಲದೆ ಅದರ ಬಗ್ಗೆ ನಮಗೆ ಕರುಣೆ ಇರಬೇಕು. ಇರ್ರೆಸ್ಪೆಕ್ಟಿವ್ ಆಫ್ ಇಸ್ ಕಾಸ್ಟ್ ಆರ್ ಕ್ರೀಡ್ ಆರ್ ರಿಲಿಜನ್ ಆರ್ ಸ್ಟೇಟ್ ಆರ್ ಕಂಟ್ರಿ, ವಾಟ್ ಎವರ್ ಮೇ ಬಿ ದಿ ಕೇಸ್. ಸೊ ಇವನು ಈ ಥರ ಇದ್ದಾನೆ, ಅವನು ಆ ಥರ ಇದ್ದಾನೆ ಅಂತ ಹಾಗೆ ಇಲ್ಲ. ವಾಟ್ ಎವರ್ ಮೇ ಬಿ ದಿ ಕೇಸ್, ವಿ ಶುಡ್ ಹ್ಯಾವ್ ದಿಸ್ ಕಂಪ್ಯಾಷನ್. ಈಗ ಬುದ್ಧರು ಈ ವಾಸ್ ಎ ಗ್ರೇಟ್ ಕಂಪ್ಯಾಷನೇಟ್ ಅಂತ ಹೇಳ್ತಾರೆ. ಯಾಕಂದರೆ ಅವ್ರು ಆ ಥರ ಮೇಂಟೈನ್ ಮಾಡ್ಕೊಂಡು ಹೋಗಿದ್ರು. ಅವ್ರು ಹೇಗೆ ಮೇಂಟೈನ್ ಮಾಡ್ಕೊಂಡು ಹೋಗಿದ್ರು ಅಂದರೆ, ಒಂದು ಉದಾಹರಣೆ ಕೊಡ್ತೀನಿ. ಈಗ ನೋಡ್ಕೊಂಡು ಹೋಗ್ಬೇಕು, ನೋಡ್ಕೊಂಡು ಬರಬೇಕು, ನೋಡ್ಕೊಂಡು ಬರಬೇಕಾದ್ರೂ ಕೂಡ ಎಲ್ಲಿ ಕಾಲಲ್ಲಿ ಯಾವುದೋ ಒಂದು ಇರುವೆ ಆಗಲಿ, ಯಾವೊಂದು ಕೀಟಕ್ಕಾಗಲಿ, ಯಾವುದೋ ಒಂದು ಪ್ರಾಣಿ ಆಗಲಿ, ಅದನ್ನು ನಾನು ತುಳಿಬಾರ್ದು, ಅದರ ಜೀವ ತಗೋಬಾರ್ದು. ಅಷ್ಟೊಂದು ಅವ್ರಿಗೆ ಹತ್ರ ಕಂಪ್ಯಾಷನೇಟ್ ಇತ್ತದು ಪ್ರಾಣಿ ಬಗ್ಗೆ. ಇನ್ನೊಂದು ಏನಂದರೆ, ಈಗ ಅವ್ರು ಏನು ಹೇಳ್ತಾರೆ, ಈಗ ನೀರಿದೆ, ನೀರು ಕುಡಿಯೋದು ನೀರು ಕೂಡ ಅವರು ಅಷ್ಟೊಂದು ಥಿಂಕ್ ಮಾಡ್ತಾ ಇದ್ರು. ಏನಪ್ಪ ಈ ನೀರಿನಲ್ಲಿ ಯಾವುದಾದ್ರು ಒಂದು ಜಂತು ಇರ್ಬೋದು, ಹೊಟ್ಟೆಯಲ್ಲಿ ಹೋಗ್ಬೋದು, ಅದು ಸಾಯ್ಬೋದು, ಅಷ್ಟೊಂದು ಅವ್ರದ್ದು ಕಂಪ್ಯಾಷನೇಟ್ ಇತ್ತು. ಸೊ ಅದನ್ನು ಬಾಬಾ ಸಾಹೇಬ್ ಹೇಳ್ತಾರೆ, ಪ್ರಜ್ಞೆ ಇರಬೇಕು, ಶೀಲ ಇರಬೇಕು, ಅದರ ಜೊತೆಯಲ್ಲಿ ಕರುಣೆನೂ ಇರಬೇಕು ಅಂತ ಹೇಳ್ತಾರೆ. ಇನ್ನಷ್ಟು ಏನು ಹೇಳ್ತಾರೆ, ನಾಲ್ಕನೇದು ಹೇಳ್ತಾನೆ, ಪ್ರಜ್ಞೆ ಆಯಿತು, ಶೀಲ ಆಯಿತು, ಕರುಣೆ ಆಯಿತು, ಆಮೇಲೆ ನೆಕ್ಸ್ಟ್ ಈ ವಿಲ್ ಸೇ ಮೈತ್ರಿ. ಮೈತ್ರಿ ಅಂದರೆ ಹೇಗೆ ಬರಬೇಕು, ವಿ ಶುಡ್ ನಾಟ್ ಹ್ಯಾವ್ ದಿ ಹೆಟ್ರೇಡ್ ಅಮಾಂಗ್ ಅಸ್. ಈಗ ಯೂನಿವರ್ಸಲ್ ಮೈತ್ರಿ ಅಂತ ಹೇಳ್ತಾರೆ, ಲವಿಂಗ್ ಕೈಂಡ್ನೆಸ್ ಅಂತ ಹೇಳ್ತಾರೆ ಇದಕ್ಕೆ. ಸೊ ಈ ಥರ ಇರಬೇಕು. ನಮ್ಮ ಸಂಬಂಧಿಕರಾಗಲಿ, ನಮ್ಮದು ಇದು ಫ್ರೆಂಡ್ಸ್ ಆಗಲಿ, ಯಾವ ನಮ್ಮ ದೇಶದ ಕಂಟ್ರಿ ಮ್ಯಾನ್ ಆಗಲಿ, ಬೇರೆ ದೇಶದ ಕಂಟ್ರಿ ಮ್ಯಾನ್ ಆಗಲಿ, ಅವ್ರ ಜೊತೆಲಿ ನಾವು ಫ್ರೆಂಡ್ಶಿಪ್ ಮಾಡ್ಬೇಕಂದ್ರೆ ಒಂದು ದೇಶ ಇನ್ನೊಂದು ದೇಶಕ್ಕೆ ವರಿಯುತ್ತ ಸತ್ಕೊಂಡ್ರೆ ಏನಾಗೋದಿಲ್ಲ. ಸೊ ವಿ ಶುಡ್ ಹ್ಯಾವ್ ಎ ಫ್ರೆಂಡ್ಶಿಪ್ ಅಮಾಂಗ್ ಅಸ್, ಅಮಾಂಗ್ ಅವರ್ ಸೆಲ್ಫ್ಸ್, ಅಮಾಂಗ್ ದಿ ಅದರ್ ಕಂಟ್ರೀಸ್ ಆಲ್ಸೋ. ಸೊ ಅವಾಗ ಏನಾಗುತ್ತೆ, ಈ ಥ್ರೂಔಟ್ ದಿ ವರ್ಲ್ಡ್ ದಟ್ ಪೀಸ್ ವಿಲ್ ರಿಮೇನ್, ಶಾಂತತೆ ಇರುತ್ತೆ, ಯುದ್ಧ ಆಗೋದಿಲ್ಲ ಅನ್ನೋದು ಈ ಮೈತ್ರಿ ಭಾವನೆ ನಾವು ಬೆಳೆಸ್ಕೊಂಡು ಹೋಗ್ಬೇಕಾಗತ್ತೆ ಅಂತ ಬಾಬಾ ಸಾಹೇಬರು ಈ 4 ಕಾನ್ಸೆಪ್ಟ್ ಮೇಲೆ ಕ್ಲೀನಾಗಿ ಹೇಳ್ತಾರೆ. ಯಾಕಂದರೆ ಇದು ಸಿಂಪಲ್ ವರ್ಡ್ನಲ್ಲಿ ಹೇಳಿದರೆ ನಮಗೆ ಸ್ವಲ್ಪ ಅರ್ಥ ಆಗತ್ತೆ. ಸೊ ಬುದ್ಧರು ಹೇಳಿದ್ರು ಸೇಮ್, ಬಟ್ ಅದನ್ನು ಅವ್ರು ಹೇಳಿದ್ದಾರೆ, ಆ ಹೇಳಿದ್ರು ಸಾನೋಷ್ ತೆಗೆದ್ಬಿಟ್ಟು ಬಾಬಾ ಸಾಹೇಬ್ರನ್ನು ಇದನ್ನು ಪ್ರಜ್ಞೆ, ಶೀಲ, ಕರುಣೆ ಮತ್ತು ಮೈತ್ರಿ ಬಗ್ಗೆ ಹೇಳ್ತಾರೆ. ಅಂದ್ರೆ ತಥಾಗತರು ಸದ್ಧಮವನ್ನು 7 ಕಾನ್ಸೆಪ್ಟ್ಗಳಲ್ಲಿ ಹೇಳಿದ್ರು, ಬಾಬಾ ಸಾಹೇಬರು 4 ಕಾನ್ಸೆಪ್ಟ್ಗಳಲ್ಲಿ ಹೇಳಿದ್ರು. ಆದರೆ ಎಲ್ಲ ಕಂಪ್ಲೀಟ್ ಸಾರಾಂಶ ತೆಗೆದ್ಬಿಟ್ಟು ಇದರಲ್ಲಿ 4ರಲ್ಲಿ ಅವರು ಹೇಳಿದ್ದಾರೆ. ಬುದ್ಧನ ಕಾಲದಲ್ಲಿ ಒಂದು ಘಟನೆ ಆಗುತ್ತೆ. ಒಬ್ಬ ಗೃಹಸ್ಥ, ಅವನು ಎತ್ತುಗಳು ಕಳೆದು ಹೋಗಿರ್ತದೆ. ಅವನು ಎತ್ತನ್ನು ಹುಡ್ಕಲಕ್ಕೆ ಅವನು ಅರಣ್ಯ ಪ್ರದೇಶಕ್ಕೆ ಹೋಗ್ತಾನೆ. ಸೊ ಅಲ್ಲೇ ಸಿಗೋದಿಲ್ಲ. ಬೆಳಗ್ಗೆಯಿಂದ ಮಧ್ಯಾಹ್ನ 2 ಗಂಟೆ 3 ಗಂಟೆವರೆಗೂ ನೋಡ್ತಾನೆ, ಅದು ಸಿಗೋದಿಲ್ಲ. ಆವಾಗ ಅವನಿಗೆ ಹಸಿವೆ ಆಗುತ್ತೆ. ಆಗ ಏನು ಮಾಡಬೇಕು ಅಂತ ಅವನು ಥಿಂಕ್ ಮಾಡಿ, ಒಬ್ಬ ಅಲ್ಲಿ ಮಾನಿಸ್ಟ್ರಿ ಇರುತ್ತೆ, ಒಂದು ಬೌದ್ಧರದ ವಿಹಾರ ಇರುತ್ತೆ, ಅಲ್ಲಿ ಹೋಗ್ತಾನೆ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಭಿಕ್ಷುಕನಿಗೆ, ಸ್ವಾಮಿ ನನಗೆ ಹಸಿವೆ ಆಗಿದೆ, ನನಗೆ ಸ್ವಲ್ಪ ಊಟ ಕೊಡಿ ಅಂತ ಕೇಳ್ತಾನೆ. ಆ ಭಿಕ್ಷುಕರು ಅವರಿಗೆ ಊಟ ಕೊಡ್ತಾರೆ. ಆ ಊಟ ಕೊಟ್ಟ ಆದಮೇಲೆ ಅವನಿಗೆ ಒಂದು ಮನಸ್ಸಿನಲ್ಲಿ ಇದಾಗುತ್ತೆ, ಓ ಭಿಕ್ಷುಕರು ಎಷ್ಟು ಚೆನ್ನಾಗಿ ಆಹಾರ ಸೇವನೆ ಮಾಡ್ತಾರೆ, ನಾವು ಭಿಕ್ಷುಕಾಗಿ ಇಲ್ಲಿರ್ಬೋದಾ ಅಂತ ಅವನಿಗೆ ಮನಸ್ಸಿನಲ್ಲಿ ಬಂದುಬಿಡುತ್ತೆ. ಸೊ ಅವನು ಏನು ಮಾಡ್ತಾನೆ, ಅಲ್ಲೇ ಅವರಿಗೆ ಒಂದು ರಿಕ್ವೆಸ್ಟ್ ಮಾಡಿ, ವಿನಂತಿ ಮಾಡಿ, ನನಗೆ ಇಲ್ಲಿ ಭಿಕ್ಷುಕ್ ಮಾಡಿ ಅಂತ ಹೇಳ್ತಾರೆ. ಆಗಲಿ ಅಂತ ಅವನು ಭಿಕ್ಷುಕ ಅಂತಾನೆ. ಆಮೇಲೆ ಅದನ್ನು ಸ್ವಲ್ಪ ದಿವಸ ಇರ್ತಾನೆ. ಆಮೇಲೆ ಮತ್ತೆ ಮನೆಗೆ ಹೋಗ್ತಾನೆ. ಅವನು ಮತ್ತೆ ಮನೆಗೆ ಹೋಗಿ ಮತ್ತೆ ಗೃಹಸ್ಥ ಆಗ್ತಾನೆ. ಗೃಹಸ್ಥಾಗಿ ಮತ್ತೆ ಗೃಹಸ್ಥ ಜೀವನದಲ್ಲಿ ಮತ್ತೆ ಮನಸ್ಸು ಬರೋದಿಲ್ಲ ಅವನಿಗೆ. ಮತ್ತೆ ಪುನಃ ವಿಹಾರಕ್ಕೆ ಬರ್ತಾನೆ. ಬಂದು ಮತ್ತೆ ಭಿಕ್ಷುಕ ಆಗ್ತಾನೆ. ಸೊ ಹೀಗೆ ಅವನಿಗೆ ಹೋಗೋದು ಬರೋದು ಆಗಿ ಕೊನೆಗಾಗಿ ಏನು ಮಾಡ್ತಾನೆ, ಒಂದು ಸಲ ಮನೆಯೇ ಬಿಟ್ಬಿಡ್ತಾನೆ ಈಗ. ಸೊ ಈಗ ಯಾಕೆ ಹೇಳ್ತಾ ಇದ್ದೀನಂದರೆ, ಅಸ್ಥಿರ ಮನ ಆಗುತ್ತೆ ಒಂದು. ಈಗ ಗಾಥಾನಲ್ಲಿ
ಮೊದಲನೇ ಒಂದಿದೆಯಲ್ಲ ಚಂಚಲತೆ. ಆ ಚಂಚಲ ಮನಸ್ಸು, ಅನಾವಟಿತ ಚಿತ್ತಸ ಇದೆಯಲ್ಲ, ಸೊ ಈ ಗೃಹಸ್ಥಂದು ಮನಸ್ಸು ಚಂಚಲ ಆಗಿರ್ತದೆ. ಅದಕ್ಕೆ ಅವನು ವಿಹಾರದಲ್ಲಿ ಇದ್ರೂ ಕೂಡ ಅವನು ಸಧರ್ಮ ಕೇಳೋಕ್ಕೆ ಅವನಿಗೆ ಇದು ಆಗೋದಿಲ್ಲ, ಬರೋದಿಲ್ಲ. ಅವನಿಗೆ ಸಧರ್ಮ ಏನಂದಿದೆ ಗೊತ್ತಾಗೋದಿಲ್ಲ. ಸೊ ಆವಾಗ ಮತ್ತು ಲಾಸ್ಟ್ ಕೊನೆಗಾಗಿ ಅವನು ಬುದ್ಧನ ಬಗ್ಗೆ, ಧರ್ಮದ ಬಗ್ಗೆ, ಸಂಘದ ಬಗ್ಗೆ ಅವನಿಗೆ ಪೂರ್ಣ ಶ್ರದ್ಧೆ ಬರುತ್ತೆ. ಶ್ರದ್ಧೆ ಬಂದ ಮೇಲೆ ಕಂಪ್ಲೀಟಾಗಿ ಅವನು ಅಲ್ಲೇ ಧ್ಯಾನ ಮಾಡಿ ಅವನು ಅಲ್ಲೇ ಅರ್ಹಂತ ಆಗ್ತಾನೆ. ಸೊ ಈ ಶ್ರದ್ಧೆ ಆಯಿತು. ಅರ್ಹಂತ ಆದಮೇಲೆ ಅವನಿಗೆ ಅರ್ಹಂತ ಆಗಬೇಕಾದ್ರೆ ಆ ಪ್ರಜ್ಞೆನೂ ಬರಬೇಕು. ಸೊ ಈ ಗಾಥನಲ್ಲಿ ಒಂದು 4 ಶಬ್ದಗಳು ಇದೆಯಲ್ಲ, ಚಂಚಲಮನ ಆಗಲಿ, ಸಧರ್ಮ ಆಗಲಿ, ಆಮೇಲೆ ಈ ಶ್ರದ್ಧೆ ಆಗಲಿ, ಆಮೇಲೆ ಪ್ರಜ್ಞೆ ಆಗಲಿ, ಇದನ್ನು ಈ ಗಾಥದು ಈ ಸಂದರ್ಭದಲ್ಲಿ ಈ ಗಾಥ ಇದೆ. ಬುದ್ಧರು ಹೇಳ್ತಾರೆ, ಆಮೇಲೆ ಭಿಕ್ಷುಕರನ್ನು ಹೋಗಿ ಹೇಳ್ತಾರೆ. ಸೊ ಅವರು ಬುದ್ಧರು ಹೇಳ್ತಾರೆ, ಯೋ ಧಮ್ಮಂ ಪಶ್ಯತಿ ಸೋ ಮಮ ಪಶ್ಯತಿ, ಯೋ ಮಮ ಪಶ್ಯತಿ ಸೋ ಧಮ್ಮಮ ಪಶ್ಯತಿ ಅಂತ ಹೇಳ್ತಾರೆ. ತಾವು ಇಷ್ಟೊತ್ತು ಧಮ್ಮ ಪದದ ಚಿತ್ತವಗ್ಗದ ಕುರಿತು, ಗಾಥದ ಕುರಿತು ಸಂಕ್ಷಿಪ್ತವಾಗಿ ತುಂಬ ಚೆನ್ನಾಗಿ ಹೇಳಿದ್ರಿ ಸರ್. ಅದರಲ್ಲಿ ಚಂಚಲತೆ, ಸದ್ದಮ್ಮ, ಶ್ರದ್ಧೆ, ಪ್ರಜ್ಞೆ ಇವುಗಳು ಭಾಳ ಸೊಗಸಾಗಿ ಬಂತು. ಅದರಲ್ಲೂ ವಿಶೇಷವಾಗಿ ಸದ್ದಮ್ಮವನ್ನು ಬುದ್ಧಿಸ್ಟ್ ಲಿಟ್ರೇಚರಲ್ಲಿ 7 ಭಾಗಗಳಾಗಿ ಇರೋದನ್ನು ತಾವು ಹೇಳಿದ್ರಿ. ಅದು ಬುದ್ಧ ಮತ್ತು ಆತನ ಧಮ್ಮದಲ್ಲಿ ಬಾಬಾ ಸಾಹೇಬರು ಅದನ್ನು 4 ಭಾಗಗಳಾಗಿ ಮಾಡಿರೋದು ನಾವು ಗಮನಿಸಿದ್ವಿ. ಅವು 2ರ ಒಂದು ಕಂಪೇರೇಟಿವ್ನ ತುಂಬ ಸೊಗಸಾಗಿ ಹೇಳಿದ್ರಿ ಅಂತ ನನಗೆ ಅನಿಸುತ್ತೆ. ತಾವು ಇಷ್ಟೊತ್ತು ನಮ್ಮ ಜೊತೆ ಈ ವಿಷಯದ ಕುರಿತು ಮಾತನಾಡಿ ನಮ್ಮ ವೀಕ್ಷಕರಿಗೆ ಧಮ್ಮಪದದ ಗಾಥದ ಕುರಿತು ಹೇಳಿದ್ದಕ್ಕಾಗಿ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ತಮಗೆ ಜೈ ಭೀಮ್, ನಮ್ಮ ಬುದ್ಧ ಹೆಸರು. ಜೈ ಭೀಮ್, ನಮ್ಮ ಬುದ್ಧ.